122ನೇ ಕೀರ್ತನೆ 3ನೇ ವಾಕ್ಯ. ಯೆರೂಸಲೇಮಿನೊಂದಿಗೆ ಏನ್ ಮಾಡ್ಬೇಕಂತೆ? ಚಿಯೋನ್ ಕೋಟೆಯನ್ನ ಮೋರಿಯಾ ಬೆಟ್ಟವನ್ನ ಸೇರಿಸಿ ಕಟ್ಟಬೇಕು. ಏನಕ್ಕೆ ಸೇರಿಸಿ ಕಟ್ಟಬೇಕು ಅಂತಂದ್ರೆ ಇಂತಹ ಸಂಗಮಗಳು ನಡಿಬೇಕು. ಲೋಕ ನೋಡಿ ಅಣ್ಣ ತಮ್ಮದ್ರ ಬಗ್ಗೆ ಹೇಳ್ತಿದ್ರು, ಇವರಿಬ್ರು ಜನ್ಮತಃ ಶತ್ರುಗಳು, ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರು ಹೇಳಿದ್ದಾರೆ ಇಬ್ರು ಶತ್ರುಗಳು, ಇವರು ಮಾತ್ರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲೆಲೂಯಾ. ತಾಯಿಯ ಗರ್ಭದಲ್ಲಿದ್ದಂತ ಶತ್ರುಗಳನ್ನೇ ಒಂದು ಮಾಡಿದ ದೇವರು ಇವತ್ತು ಏನೋ ಮನಸ್ತಾಪದಲ್ಲಿ ಇರೋದ ದೇವರು ಬಿಟ್ಬಿಡ್ತಾರ. ಅಲ್ಲೆಲೂಯಾ. ಆತನ ಆಲೋಚನೆಗೆ ದೊಡ್ಡ ದೇವರು ಆಗಿದ್ದಾರೆ. ಅಲ್ಲೆಲೂಯಾ. ಆತನ ಆಲೋಚನೆ ಮಾಡುವಾಗ ಆತನ ಒಂದು ಸಮಯವನ್ನ ಇಟ್ಟಿದ್ದಾರೆ. ನೀವು ಬೇಕಂದ್ರೆ ಆ 33ನೇ ವಾಕ್ಯದ 33ನೇ ಅಧ್ಯಾಯದ 3-4 ವಾಕ್ಯದ ಕೈ ಇಟ್ಟು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ಶತ್ರುವಾದವನ್ನು ಏನೇನೆಲ್ಲ ಬೇರ್ಪಡಿಸಿದಾನೋ, ಆ ಏನೇನು ಸಂಬಂಧಗಳ ಶತ್ರುವಾದವನ್ನು ಬೇರ್ಪಡಿಸಿದಾನೋ ಅದನ್ನ ದೇವರೇ ನೀನು ಒಂದು ಮಾಡುವಂತ ನೀವು ಪ್ರಾರ್ಥನೆಯಲ್ಲಿ ಆ ಒಂದು ಪ್ರಾರ್ಥನೆ ಕೋಣೆಯಲ್ಲಿ ದೇವ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಪೂರ್ವಕ್ಕೆ ಇರತಕ್ಕಂಥದ ಪಶ್ಚಿಮಕ್ಕೆ ಇರತಕ್ಕಂಥದ ದೇವರು ಯಾಕೋಬನ ಏಸಾವನನ್ನ ಕರೆದುಕೊಂಡು ಬಂದು ಅವರಿಬ್ಬರನ್ನ ಒಂದು ಗೂಡಿಸಿದ ಹಾಗೆ ದೇವರು ನಿಮ್ಮ ಜೀವಿತದಲ್ಲಿ ಕೆಲವುದನ್ನ ಒಂದು ಗೂಡಿಸ್ತಾರೆ ಎಂಬುದಾಗಿ ನಾನು ಈ ಸಮಯದಲ್ಲಿ ಆಲೋಚನೆ ಹೇಳತಕ್ಕಂಥದ್ದಾಗಿದೆ. ಬುಕ್ ಆಫ್ ದ ಎಜೆಕಿಯಲ್, ಯೆಹೆಜ್ಕೇಲನ ಬರೆದ ಪುಸ್ತಕ 37ನೇ ಅಧ್ಯಾಯದ 16ನೇ ವಾಕ್ಯದ ಒಂದು ಮಾತನ್ನು ನೋಡಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. 37ನೇ ಅಧ್ಯಾಯ ಯೆಹೆಜ್ಕೇಲನ ಪುಸ್ತಕ, ಯೆಹೆಜ್ಕೇಲನ ಗ್ರಂಥ 37:16 ಹೋಗ್ತಾನೆ. ಬೇಗ ಅಂಶ 37:16. ನರಪುತ್ರನೇ, ಹೌದು, ನೀನು ಒಂದು ದಂಡವನ್ನು ತೆಗೆದು ಅದರಲ್ಲಿ ಯೆಹೂದ್ಯಕ್ಕೂ ಸೇರದೆ ಸೇರಿದ ಇಸ್ರಾಯೇಲರದು ಎಂದು ಬರೆದು ಇನ್ನೊಂದು ದಂಡವನ್ನು ತೆಗೆದು ಅದರಲ್ಲಿ ಯೋಸೇಫಿನದು, ಎಬ್ರಾಹಿಮನದು, ಯೋಸೇಫಿಗೆ ಸೇರಿದ ಎಲ್ಲಾ ಇಸ್ರಾಯೇಲರನ್ನು ಎಂದು ಬರೆ. ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವರೆರಡನ್ನು ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಇಡಿ. ನಿನ್ನ ಜನರಿದನ್ನು ನಮಗೆ ತಿಳಿಸುವುದಿಲ್ಲವೋ ಎಂದು ನೀನು ಕೇಳುವಲ್ಲಿ ನೀನು ಅವರಿಗೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಇಬ್ರಾಹಿಂ ಹಿಡಿದಿರುವ ದಂಡವನ್ನು, ಅಂದರೆ ಯೋಸೇಫಿನ್ ಮತ್ತು ಯೋಸೇಫಿಗೆ ಸೇರಿದ ಇಸ್ರಾಯೇಲ್ ಕುಲಗಳ ದಂಡವನ್ನು ನಾನು ತೆಗೆದು ಯೆಹೂದ್ಯರ ದಂಡಕ್ಕೆ ಉದ್ದವಾಗಿ ಸೇರಿಸಿ ಅವರೆರಡನ್ನು ನನ್ನ ಕೈಯಲ್ಲಿ ಒಂದೇ ದಂಡವಾಗಿ ಎಂಬುದನ್ನು ಹೇಳು. ಸಾಕು. ಅದ ಇನ್ನೊಂದ್ಸರಿ ಓದಿ 16. ನರಪುತ್ರನೇ, ನೀನು ಒಂದು ದಂಡವನ್ನು ತೆಗೆದು ಅದರಲ್ಲಿ ಯೆಹೂದಕ್ಕೆ ಸೇರಿದ ಇಸ್ರಾಯೇಲದ್ದು ಎಂದು ಬರೆದು ಇನ್ನೊಂದು ದಂಡವನ್ನು ತೆಗೆದು ಅದರಲ್ಲಿ ಯೋಸೇಫಿನದು, ಎಫ್ರಾಯಿಮನದು, ಯೋಸೇಫಿಗೆ ಸೇರಿದ ಎಲ್ಲ ಇಸ್ರಾಯೇಲರದು ಎಂದು ಬರೆ. ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವೆರಡನ್ನು ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಹಿಡಿ. ನಿನ್ನ ಜನರು ಇದೇನು ನಮಗೆ ತಿಳಿಸುವುದಿಲ್ಲವೋ ಎಂದು ನಿನ್ನನ್ನು ಕೇಳುವಲ್ಲಿ ನೀನು ಅವರಿಗೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಎಫ್ರಾಯಿಮು ಹಿಡಿದಿರುವ ದಂಡವನ್ನು, ಅಂದರೆ ಯೋಸೇಫಿನ ಮತ್ತು ಯೋಸೇಫಿಗೆ ಸೇರಿದ ಇಸ್ರಾಯೇಲ್ ಕುಲಗಳ ದಂಡವನ್ನು ನಾನು ತೆಗೆದು ಯೆಹೂದದ ದಂಡಕ್ಕೆ ಉದ್ದವಾಗಿ ಸೇರಿಸಿ ಅವೆರಡನ್ನು ನನ್ನ ಕೈಯಲ್ಲಿ ಒಂದೇ ದಂಡವಾಗಿ ಹಿಡಿಯುವೆನು ಎಂಬುದನ್ನು ಅವೆರಡನ್ನ ಏನ್ ಮಾಡ್ತಾರೆ? ಕನ್ನಡದಲ್ಲಿ ದಂಡ ಅಂತ ಬರ್ತಾರೆ, ಬೇರೆ ಟ್ರಾನ್ಸ್ಲೇಟಲ್ಲಿ ಕೋಲು ಅಂತ ಬರ್ತಾರೆ. ಎರಡು ಕೋಲನ್ನ ಒಂದು ಕೋಲಾಗಿ ನಾನು ಸೇರಿಸ್ತೇನೆ ಎಂಬುದಾಗಿ ಬೈಬಲ್ ಆಲೋಚನೆ ಹೇಳುತ್ತೆ. ಎರಡು ರಾಜ್ಯದ ಬಗ್ಗೆ ಅಲ್ಲಿ ಬರುತ್ತೆ. ಎರಡು ರಾಜ್ಯ ಯಾವುದು? ಒಂದು ಯೆಹೂದ್ಯ, ಇನ್ನೊಂದು ಸಮಾರ್ಯ ಎಂಬುದಾಗಿ. ಅಲ್ಲೆಲೂಯಾ. ಆ ಎರಡು ರಾಜ್ಯಗಳು ಯಾವುದೇ ಕಾರಣಕ್ಕೂ ಒಂದಾಗಲಿಕ್ಕೆ ಬಯಸೋದೇ ಇಲ್ಲ. ಯೆಹೂದ್ಯರ ಆರಾಧನೆ ಬೇರೆ ಆಗಿರ್ತದೆ, ಸಮಾರ್ಯದವರ ಆರಾಧನೆ ಬೇರೆ ಆಗಿರ್ತದೆ. ಇವತ್ತು ಲೋಕದಲ್ಲಿ ನೋಡುವಾಗ ಕ್ರೈಸ್ತರೇ, ಅಲ್ಲೆಲೂಯಾ, ಕ್ರೈಸ್ತರಲ್ಲಿ ಎಷ್ಟು ವಿಭಾಗ? ಪೆಂತಕೋಸ್ತ ಅಂತೆ, ಕಥೋಲಿಕ ಅಂತೆ, ಆರ್ತೋಮ ಅಂತೆ, ಆರ್ಥೋಡಾಕ್ಸ್ ಅಂತೆ, ಇನ್ನು ಏನೇನೋ ಅನೇಕಗಳಿದೆ. ಆದ್ರೆ ಪೆಂತಕೋಸ್ತಿಗೆ ಬಂದ ಸಮಯದಲ್ಲಿ ಪೆಂತಕೋಸ್ತಗಳಲ್ಲಿ ಅನೇಕ ವಿಭಾಗಗಳಿದೆ. ಹೇಳ್ತಾರೆ, ನೀವು ಯಾರಂತ ಕೇಳಿದ್ರೆ ನಾವು IPC ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ಬರ ಕೇಳಿದವರು ಹೇಳ್ತಾರೆ ನಾವೇನ್ ಮಾಡ್ತೀವಿ ಚರ್ಚ್ ಆಫ್ ಗಾಡ್ ಅಂತಾರೆ, ಇನ್ನೊಬ್ಬರ ಕೇಳಿದ್ರೆ ನಾವು AGO ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕ್ರೈಸ್ತರ ಒಳಗಡೆ ಎಷ್ಟು ವಿಭಾಗವಾಗಿದೆ. ಶತ್ರುವಾದನು ಚದುರಿಸುವಂತವನಾಗಿದ್ದಾನೆ. ಆದ್ರೆ ದೇವರನ್ನು ಏನ್ ಹೇಳ್ತಿದೆ ಅಂತಂದ್ರೆ ಆ ಎರಡು ದಂಡವನ್ನ ಒಂದೇ ದಂಡವಾಗಿ ನಾನು ಸೇರಿಸ್ತೇನೆ ಎಂಬುದಾಗಿ ಅಲ್ಲಿ ಆಲೋಚನೆ ಹೇಳಿದಾಗೆ ರಾಜ್ಯಗಳನ್ನ ಬೇರೆ ಬೇರೆ ಮಾಡುವ ಹಾಗೆ, ಒಂದು ರಾಜ್ಯದವರನ್ನ ಕಂಡ್ರೆ ಇನ್ನೊಂದು ರಾಜ್ಯಕ್ಕಾಗಲ್ಲ, ಒಂದು ದೇಶದವರನ್ನ ಕಂಡ್ರೆ ಇನ್ನೊಂದು ದೇಶಕ್ಕಾಗಲ್ಲ. ಆದ್ರೆ ದೇವರು ಆಲೋಚನೆ ಕೊಡ್ತಾರೆ, ಆ ದೇಶಗಳನ್ನ ಆ ರಾಜ್ಯಗಳನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದಾಗಿ ನಾನು ಒಟ್ಟಿಗೆ ಸೇರಿಸಿ ನಾನು ಮಾಡ್ತಕ್ಕಂಥ ದೇವರು ಆಗಿದ್ದೇನೆ ಎಂಬುದಾಗಿ. ಅಲ್ಲೆಲೂಯಾ. ಕ್ರೈಸ್ತರ ಒಳಗಡೆನು ಕುಟುಂಬದ ಒಳಗಡೆನೂ ಕೂಡ ಏನಾಗಿದೆ ಬೇರ್ಪಡಿಸುವಿಕೆಗಳು ಬರುವಾಗ ನಾವು ತಿಳ್ಕೊಳ್ಬೇಕು, ಶತ್ರುವಾದವು ಏನ್ ಮಾಡ್ತಿದೆ ಅಂತಂದ್ರೆ ನಮ್ಮನ್ನ ಬೇರ್ಪಡಿಸ್ತಕ್ಕಂಥ ಒಂದು ಶತ್ರುವಾಗಿದ್ದಾರೆ. ನಾವು ಆಲೋಚನೆ ಒಳಗಡೆ ಬಂದು ಬೇಗ ಮುಗಿಸೋಣ. ಏನಂದ್ರೆ ಯೆರೂಸಲೇಮ್ ಪಟ್ಟಣದೊಟ್ಟಿಗೆ ಮೋರಿಯಾ
ಬೆಟ್ಟವನ್ನ ಅಲ್ಲೂಯ್ಯ ಆ ಒಂದು ಚಿಯೋನ್ ಕೋಟೆನ ಯಾಕೆ ಕಟ್ಟಬೇಕು ಅಂತ ದಾವೀದನು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು ಅಂತಂದ್ರೆ, ದಾವೀದನ ಸಿಂಹಾಸನ ಇರತಕ್ಕಂಥದ್ದು ಎಲ್ಲಿದೆ? ದಾವೀದನ ನಗರ ಅನಿಸಿಕೊಳ್ತಕ್ಕಂಥ ಚಿಯೋನ್ ಕೋಟೆಯಲ್ಲಿ ದಾವೀದನ ಸಿಂಹಾಸನ ಇದೆ. ಅದರ ಮೇಲೆ ಕೂತು ಅಧಿಕಾರವನ್ನು ನಡೆಸುವಂತಂದ್ರೆ, ಮೋರಿಯಾ ಬೆಟ್ಟವನ್ನ ಯಾಕಪ್ಪ ಒಟ್ಟಿಗೆ ಸೇರಿಸಿ ಕಟ್ಟಬೇಕು ಅಂತಂದ್ರೆ, ಅಲ್ಲಿ ವಿಷಯ ಇಷ್ಟೇ, ಮೋರಿಯಾ ಬೆಟ್ಟದ ಮೇಲೆ ಯೆಹೋವ ದೇವರ ಸಾನ್ನಿಧ್ಯ ಇಳಿದು ಬರ್ತಕ್ಕಂಥದ್ದಾಗಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಿನ್ನ ಅಧಿಕಾರ, ನಿನ್ನ ಟ್ಯಾಲೆಂಟ್, ದೇವರು ಕೊಟ್ಟಿರತಕ್ಕಂಥ ತಾಲಂತುಗಳು ಅದನ್ನ ಸರಿಯಾಗಿ ನಾವು ಉಪಯೋಗಿಸ್ಬೇಕಂದ್ರೆ, ನಾವು ಸರಿಯಾದ ಒಂದು ಕ್ರಿಸ್ತಿಯ ಜೀವಿತವನ್ನ ನಡೆಸಬೇಕು ಅಂತಂದ್ರೆ, ದೇವರು ಹೇಳ್ತಾರೆ ಅಧಿಕಾರ ಇದ್ರೆ ಮಾತ್ರ ಸಾಲದು, ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಲೋದಿಲ್ಲ. ಹಲ್ಲೆಲೂಯಾ. ಟ್ಯಾಲೆಂಟಿನ ಜೊತೆಯಲ್ಲಿ ಅಲ್ಲೆಲೂಯಾ ಮೋರಿಯಾ ಬೆಟ್ಟದ ಮೇಲೆ ಇಳಿದು ಬರತಕ್ಕಂತ ದೇವರ ಸಾನ್ನಿಧ್ಯ ಬೇಕು. ಅದು ಆ ಮನುಷ್ಯನಿಗೆ ಗೊತ್ತು. ಆ ಮನುಷ್ಯ ಕುರುಬನಾಗಿದ್ದಾಗ ಕುರಿ ಮೇಯಿಸುವಾಗಲೂ ದೇವರ ಸಾನ್ನಿಧ್ಯದಲ್ಲಿ ಇದ್ದವನು, ರಾಜನಾದಾಗಲೂ ದೇವರ ಸಾನ್ನಿಧ್ಯದಲ್ಲಿ ಇದ್ದವನು. ಅದಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಆ ಮನುಷ್ಯನ ಬುದ್ಧಿವಂತರು ಏನಂತಂದ್ರೆ, ಸ್ವಾಮಿ ಅಧಿಕಾರ ಕೊಟ್ಟಿದ್ರ ಸರಿ, ಆದ್ರೆ ಮೋರಿಯಾ ಬೆಟ್ಟದ ಮೇಲೆ ಬರತಕ್ಕಂಥ ಸಾನ್ನಿಧ್ಯ ಇಲ್ಲ. ಸಾನ್ನಿಧ್ಯ ಇಲ್ಲದೆ ಹೋದ್ರೆ ನನ್ನ ಕೈಲಿ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಸಾನ್ನಿಧ್ಯ ಇಲ್ಲದೆ ಹೋದ್ರೆ ನನ್ನ ಕೈಲಿ ಏನ್ ಮಾಡಕ್ ಆಗೋದಿಲ್ಲ, ನನಗೆ ಅಧಿಕಾರ ನಡೆಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಯೆರೂಸಲೇಮ್ ಪಟ್ಟಣದೊಟ್ಟಿಗೆ ಚಿಯೋನ್ ಕೋಟೆನ ಅದೇ ರೀತಿಗೆ ಮೋರಿಯಾ ಬೆಟ್ಟವನ್ನ ಸೇರಿಸಿ ಏನ್ ಮಾಡು ಸ್ವಾಮಿ, ಒಂದು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಈ ಮುಂಚಾನೆ ವೇಳೆಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ನಮ್ಮ ಜೀವಿತದಲ್ಲಿ ಶತ್ರುವಾಗಲು ಬೇರ್ಪಡಿಸಿರುವುದನ್ನ ದೇವರು ಕಟ್ಟುವಂತವನಾಗಿದ್ದಾರೆ. ದೇವರು ಹೊಂದಾಣಿಕೆನೇ ಆಗೋದಿಲ್ಲ. ಇದು ಪೂರ್ವದಲ್ಲಿದೆ, ಇನ್ನೊಂದು ಪಶ್ಚಿಮದಲ್ಲಿದೆ. ಇವೆರಡನ್ನ ಒಂದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದುಕೊಳ್ಳತಕ್ಕಂಥ ವಿಷಯದಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರುವಾಗ ಅಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮೋರಿಯಾ ಬೆಟ್ಟ, ಚಿಯೋನ್ ಕೋಟೆ, ಅಲ್ಲಿಯ ಯೆರೂಸಲೇಮಿನೊಟ್ಟಿಗೆ ಸೇರಿಸಿ ಕಟ್ಟಿದ ಹಾಗೆ ಖಂಡಿತವಾಗಿ ಮುಂಚಾನೆ ವೇಳೆಯಲ್ಲಿ ಅಲ್ಲಿಯ ಶತ್ರು ಚದುರಿಸುವಂತದಲ್ಲ, ಶತ್ರು ಬೇರ್ಪಡಿಸಿರುವಂತದ, ಶತ್ರು ಮನಸ್ತಾಪಗಳನ್ನ ತೆಗೆದುಕೊಂಡು ಬಂದಿಟ್ಟು ದೂರ ಮಾಡಿರುವಂತದನ್ನ, ಯಾಕೋಬು ಏಸಾವನನ್ನ ಒಂದು ಮಾಡಿದ ರೀತಿಯಲ್ಲಿ ಅಲ್ಲೂಯ್ಯ ನಾವು ಅವಾಗಲೇ ವಾಕ್ಯದಲ್ಲಿ ಓದಬಹುದಲ್ಲ, ದೇವರು ನಮ್ಮ ಜೀವಿತಕ್ಕೆ ಆಶ್ಚರ್ಯದ ಚಿಹ್ನೆನ ಕೊಡ್ತಾರೆ ಎಂಬುದಾಗಿ, ಅದ್ಭುತಗಳು ನಡೀಲಿಕ್ಕೆ ಚಿಹ್ನೆನ ಕೊಡ್ತಾರೆ ಎಂಬುದಾಗಿ, ಅಲ್ಲಿ ಶತ್ರು ಪ್ರಶ್ನೆ ಕೇಳಿದಂತ ಅದೇ ಸ್ಥಳದಲ್ಲಿ ದೇವರು ಅದ್ಭುತದ ಚಿಹ್ನೆನ ಕೊಟ್ಟು ಅದ್ಭುತ ಮಾಡ್ತಾರೆ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿ. ಶತ್ರು ನಿಮ್ಮ ಜೀವಿತದಲ್ಲಿ ಏನನ್ನೆಲ್ಲ ಬೇರ್ಪಡಿಸಿದ್ದಾನೆ, ಏನನ್ನೆಲ್ಲ ಅವನು ನಷ್ಟಪಡಿಸಿದ್ದಾನೆ, ಏನನ್ನೆಲ್ಲ ಅವನು ಹಾಳು ಮಾಡಿದನೋ, ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮ ಟ್ಯಾಲೆಂಟಿನ ಮೇಲೆ, ನಿಮಗೆ ದೇವರು ಕೊಟ್ಟಿರತಕ್ಕಂತ ಆ ಒಂದು ತಾಲಂತಿನ ಮೇಲೆಗಡೆ ದೇವರ ಸಾನ್ನಿಧ್ಯ ಬರುವಾಗ, ಆ ಒಂದು ಮೋರಿಯಾ ಬೆಟ್ಟದ ಮೇಲೆ ಇಳಿದು ಬರತಕ್ಕಂತ ದೇವರ ಪ್ರಸನ್ಸ್ ನಿಮ್ಮ ಜೀವಿತದಲ್ಲಿ ಬರುವಾಗ ಖಂಡಿತವಾಗಿಯೂ ನೀವು ಒಳ್ಳೆಯ ಒಂದು ಕ್ರಿಶ್ಚಿಯನ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ, ಒಂದು ಒಳ್ಳೆಯ ಆತ್ಮಿಕ ಜೀವಿತವನ್ನ ನಡೆಸಲಿಕ್ಕೆ ಆತನು ಸಹಾಯ ಮಾಡ್ತಾನೆ. ಅಪ್ಪ ನಾವೆಲ್ಲರೂ